ಪಾರ್ಕ್ನ 5% ಜಾಗ ಸೇಲ್ ವಿಚಾರಕ್ಕೆ ಈಗ ಟ್ವಿಸ್ಟ್ ಸಿಕ್ಕಂತಾಗಿದೆ. ಅಶ್ವವೇಗ ಅಭಿಯಾನಕ್ಕೆ ದನಿಗೂಡಿಸಿದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಪಾರ್ಕ್ನ 5% ಜಾಗ ಸೇಲ್ ವಿಚಾರವಾಗಿ ಅಶ್ವವೇಗ ಅಭಿಯಾನಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ದನಿಗೂಡಿಸಿದ್ದಾರೆ. ಹಾಗಾದರೆ ಗೌರ್ಮೆಂಟ್ ಪಾರ್ಕ್ಗಳು ಇನ್ನು ಮುಂದೆ ಪ್ರೈವೇಟ್ ಪಾರ್ಕ್ಗಳಾಗ್ತವ ಅನ್ನೋ ಹಲವು ಅನುಮಾನಗಳು ಮೂಡ್ತಾ ಇತ್ತು. ಇದರ ಮಧ್ಯೆ ಈಗ ಜಾಗ ಸೇಲ್ ವಿಚಾರಕ್ಕೆ ಟ್ವಿಸ್ಟ್ ಸಿಕ್ಕಂತಾಗಿದೆ. ನಿಮ್ಮ ಅಶ್ವವೇಗ ಅಭಿಯಾನಕ್ಕೆ ದನಿಗೂಡಿಸಿದ್ದಾರೀಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು. ಆ ಪಾರ್ಕ್ನ 5% ಜಾಗ ಸೇಲ್ಗೆ ಅದಾನಿ ಲಿಂಕ್ ಇದೆಯಾ ಅಂತ ಆರ್ ಅಶೋಕ್ ಕೇಳ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ಗೆ ಪಾರ್ಕ್ಗಳ 5% ಜಾಗ ಕೊಡುವ ಹುನ್ನಾರ ನಡೀತಾ ಇದೆಯಾ? ಲಾಲ್ಬಾಗ್ನಲ್ಲಿ 5% ಅಂದರೆ 10 ಎಕರೆ ಜಮೀನು ಇದೇನು ಸಣ್ಣದ ಅಂತ ಈಗ ಪ್ರಶ್ನೆಯನ್ನು ಹಾಕ್ತಾ ಇದ್ದಾರೆ. ಲಾಲ್ಬಾಗ್ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಟನ್ನಲ್ ರೋಡ್ಗೆ ಜಾಗ ಮಾಡಿಕೊಳ್ಳಿಕ್ಕೆ ಈ ರೀತಿಯಾದಂಥ ಹುನ್ನಾರ ನಡೀತಾ ಇದೆಯಾ ಅಂತ ಆರ್ ಅಶೋಕ್ ಈಗ ಆರೋಪಿಸ್ತಿದ್ದಾರೆ. ಅದಾನಿ ಜೊತೆ ಸಿಎಂ ಡಿ.ಕೆ. ಶಿವಕುಮಾರ್ ಶಾಮೀಲಾಗಿದ್ದು ಅಶೋಕ್ ಈಗ ಆರೋಪ ಮಾಡ್ತಾ ಇದ್ದಾರೆ. ಅದಾನಿ ಜೊತೆ ಏನಾದರೂ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಶಾಮೀಲಾಗಿದ್ದಾರಾ ಅನ್ನೋದು ಈಗ ಅಶೋಕ್ ಅವರ ಅನುಮಾನ ಆಗಿದೆ. ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ ಅವರ ಕಡೆಯಿಂದ. ಇದು 60% ಸರ್ಕಾರ, 65% ಕಮಿಷನ್ ಹೊಡಿತಾ ಇದ್ದಾರೆ ಅಂತ ಆರ್ ಅಶೋಕ್ ಈಗ ಗುಡುಗಿದ್ದಾರೆ. ಪಾರ್ಕ್ ಕತೆ ಗೋವಿಂದ ಗೋವಿಂದ ಎಂದು ಅಶೋಕ್ ಈಗ ಕೂಗಿದ್ದಾರೆ. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ ಅಶ್ವವೇಗ ನ್ಯೂಸ್ ವರದಿ. ಈಗ ಪಾರ್ಕ್ನ ವಿಷಯವಾಗಿ ನಿಮ್ಮ ಅಶ್ವವೇಗ ನ್ಯೂಸ್ ವರದಿಯೊಂದನ್ನು ಬಿತ್ತರಿಸಿತ್ತು. ಅದೇ ವಿಷಯವಾಗಿ ಅಧಿವೇಶನದಲ್ಲಿ ಚರ್ಚೆ ಆಯಿತು. ಚರ್ಚೆ ಆದ ನಂತರದಲ್ಲೇ ಪಾರ್ಕ್ನ 5% ಜಾಗ ಸೇಲ್ ವಿಚಾರವಾಗಿ ಈಗ ವಿಪಕ್ಷಗಳು ಆಡಳಿತಾರೂಢ ಸರ್ಕಾರದ ಮೇಲೆ ಈಗ ಕೆಂಡ ಕಾರ್ತಾ ಇದೆ. ರಿಯಲ್ ಎಸ್ಟೇಟ್ಗೆ ಪಾರ್ಕ್ಗಳ 5% ಜಾಗ ಕೊಡುವ ಹುನ್ನಾರ ನಡೀತಾ ಇದೆ ಅಂತ ಆರ್ ಅಶೋಕ್ ಈಗ ಗುಡುಗಿದ್ದಾರೆ. ಹಾಗಾದರೆ ಅದಾನಿ ಮತ್ತು ಡಿ.ಕೆ. ಶಿವಕುಮಾರ್ ನಡುವೆ ಏನಾದರೂ ಬಿಸ್ನೆಸ್ಗಾಗಿ ಶಾಮೀಲು ಇದೆಯಾ, ಬಿಸ್ನೆಸ್ ಪಾರ್ಟ್ನರ್ಸಾ ಇವರು ಅನ್ನೋದು ಅಶೋಕ್ ಅವರ ಆರೋಪ ಆಗಿದೆ. ಈಗ ಲಾಲ್ಬಾಗ್ ಸ್ಯಾಂಕಿ ಟ್ಯಾಂಕ್ನಲ್ಲಿ ಟನ್ನಲ್ ರೋಡ್ಗೆ ಮುಂದಾಗಿದ್ದು ಡಿ.ಕೆ. ಶಿವಕುಮಾರ್ ಅವರು ಈ ಹಿಂದೆ. ಇದೇ ವಿಚಾರವಾಗಿ ಅಶೋಕ್ ಕೂಡ ಈಗ ಆರೋಪಿಸ್ತಿದ್ದಾರೆ. ಇದು 60% ಸರ್ಕಾರ, 65% ಕಮಿಷನ್ ಹೊಡಿತಾ ಇದ್ದಾರೆ. ಪಾರ್ಕ್ ಕತೆ ಗೋವಿಂದ ಅಂತ ಈಗ ಆರ್ ಅಶೋಕ್ ಗುಡುಕ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಅಶ್ವವೇಗ ನ್ಯೂಸ್ ವರದಿ ಬೆನ್ನಲ್ಲೇ ಈಗ ಪ್ರತಿಧ್ವನಿಸಿದೆ. ಇವತ್ತು ಬಿಲ್ ಅನ್ನ ತಂದಿದ್ದಾರೆ ಅಂದ್ರೆ ಬೆಂಗಳೂರಿನ ಲಾಲ್ಬಾಗ್ ನಾವು ಇವತ್ತು ಬಹಳ ಪ್ರಮುಖವಾದಂತ ಪಾರ್ಕ್ಗಳ ಬಗ್ಗೆ ಇಡೀ ಕರ್ನಾಟಕದಲ್ಲಿರೋ ಎಲ್ಲಾ ಪಾರ್ಕ್ ಅಲ್ಲಿ 5% ಜಾಗವನ್ನ ಇವತ್ತು ಪ್ರೈವೇಟ್ಗೆ ಮಾರುವಂತದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಇದರಲ್ಲಿ ಅದಾನಿ ಕೈವಾಡ ಇದೆ. ಅದಾನಿ ಅವರು ಟನಲ್ ರೋಡ್ ತಗೊಂಡಿದ್ದಾರೆ. ಅವ್ರಿಗೆ ಹೆಲ್ಪ್ ಮಾಡೋಕ್ಕೋಸ್ಕರ ನಿನ್ನೆ ಅದಾನಿ ಅವರು ಡಿ.ಕೆ. ಶಿವಕುಮಾರ್ ಮನೆಗೆ ಬಂದು ಅವರು ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಬಿಲ್ ಅನ್ನ ತಂದಿದ್ದಾರೆ. ಅಂದ್ರೆ ಬೆಂಗಳೂರಿನ ಲಾಲ್ಬಾಗು ಗೋವಿಂದ ಗೋವಿಂದ, ಸ್ಯಾಂಕಿ ಟ್ಯಾಂಕು ಗೋವಿಂದ ಗೋವಿಂದ, ಕಬ್ಬನ್ ಪಾರ್ಕು ಗೋವಿಂದ ಗೋವಿಂದ. ಬೆಂಗಳೂರು ಜನರ ಶಾಪ. ಈಗಾಗಲೇ ಬೆಂಗಳೂರು ಗಾರ್ಡನ್ ಸಿಟಿ ಇರೋದು ಪೊಲ್ಯೂಟೆಡ್ ಸಿಟಿ ಆಗ್ತಾ ಇದೆ. ನಮ್ಮದು ಒಂದು ರೀತಿ ಡೆಲ್ಲಿ ಥರ. ಡೆಲ್ಲಿ ಯಾವ ರೀತಿ ಪೊಲ್ಯೂಷನ್ ಆಗಿದೆಯೋ ಅದೇ ರೀತಿ ನಮ್ಮ ಬೆಂಗಳೂರನ್ನ ಪೊಲ್ಯೂಷನ್ ಮಾಡೋಕ್ಕೆ ಬಿಡಬೇಕಾ? ಈಗಾಗಲೇ ಬೆಂಗಳೂರು ಜನ ಲಾಲ್ಬಾಗಲ್ಲೇ ಹೋಗಿ ದಿನ ಮಕ್ಕಳು, ಶಾಲಾ ಮಕ್ಕಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಣ್ಣಿಲ್ವಾ ನಿಮ್ಮ ಸರ್ಕಾರಕ್ಕೆ? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಕ್ಕೆ? ಈ ಬಿಲ್ ತರಕ್ ಮುಂಚೆ ಯೋಚನೆ ಮಾಡಿದ್ರ? ನಾವು ಇವತ್ತು ರಾಜ್ಯದ ಜನತೆಗೆ ದ್ರೋಹ ಬಗಿತಾ ಇದ್ದೀರಿ ಅಂತ ಆರೋಪವನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಈಗ ರಿಜ್ವಾನ್ ಅರ್ಷದ್ ಅವರು ಕೂಡ ಮಾತನಾಡಿದ್ದಾರೆ. ಪಾರ್ಕ್ನ 5% ಜಾಗದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದೆ ಅನ್ನೋ ಆರೋಪಕ್ಕೆ ಅಶ್ವವೇಗ ಅಭಿಯಾನ ಮಾಡಿತ್ತು. ವಿಪಕ್ಷಗಳ ಆಕ್ರೋಶದ ಬೆನ್ನಲ್ಲೇ ಈಗ ಎಚ್ಚೆತ್ತಂತ ಸರ್ಕಾರ ಡ್ಯಾಮೇಜ್ ಕಂಟ್ರೋಲ್ಗೆ ಸಚಿವ ರಿಜ್ವಾನ್ ಅರ್ಷದ್ ಮುಂದಾಗಿದ್ದಾರೆ. ಎಲ್ಲ ಪಾರ್ಕ್ಗಳಲ್ಲೂ 5% ಜಾಗವನ್ನು ತೆಗೆದುಕೊಳ್ಳಲ್ಲ. ಮೊದಲಿಗೆ ಸರ್ಕಾರಕ್ಕೆ ಅಗತ್ಯ ಇರುವ
ಕಡೆ ಮಾತ್ರ ಪಾರ್ಕ್ ಜಾಗ ತೆಗೆದುಕೊಳ್ತಾರೆ ಅನ್ನೋದು ರಿಜ್ವಾನ್ ಅರ್ಷದ್ ಅವರ ವಾದ ಆಗಿದೆ. ಈಗ ಹಲವು ಕಡೆ ಪ್ರಾಜೆಕ್ಟ್ ತಡವಾಗಿದೆ ಅಂತ ಮಾಡಿದ್ದಾರೆ ಅಷ್ಟೇ ಅಂತ ಈಗ ರಿಜ್ವಾನ್ ಅರ್ಷದ್ ಹೇಳ್ತಾ ಇದ್ದಾರೆ. ಟನೆಲ್ ರೋಡ್ಗಾಗಿಯೇ ಪಾರ್ಕ್ಗಳ ಜಾಗಗಳ ವಶಕ್ಕೆ ಸರ್ಕಾರ ಪ್ಲಾನ್ ಹಾಕಿಕೊಂಡಿದೆ. ಪರೋಕ್ಷವಾಗಿ ಅಸಲಿ ಸತ್ಯವನ್ನ ಈಗ ರಿಜ್ವಾನ್ ಅರ್ಷದ್ ಒಪ್ಪಿಕೊಂಡಿದ್ದಾರೆ. ಹಾಗಾದ್ರೆ ಆರ್ ಅಶೋಕ್ ಅವರು ಮಾತನಾಡಿರೋ ಮಾತು, ಇವ್ರು ಹೇಳಿರೋದು ಎರಡೂ ಕೂಡ ಈಗ ತಾಳೆ ಆಗ್ತಾ ಇದೆ. ಹಾಗಾದ್ರೆ ಟನೆಲ್ ರೋಡ್ ಮಾಡಲಿಕ್ಕೆ ಸರ್ಕಾರ ಮುಂದಾಯ್ತಾ? ಪಾರ್ಕ್ನ 5% ಜಾಗದ ಮೇಲೆ ಟನೆಲ್ ರೋಡ್ ಮಾಡಲಿಕ್ಕೆ ಸರ್ಕಾರದ ಕಣ್ಣು ಬಿತ್ತ ಅನ್ನೋದು ಸದ್ಯದ ಕುತೂಹಲಕ್ಕೆ ಕಾರಣವಾಗಿದೆ. ಈಗ ಒಂದು ಕಡೆ ಆರ್ ಅಶೋಕ್ ಅವರು ಕೂಡ ಎಲ್ಲ ಪಾರ್ಕ್ಗಳು ಗೋವಿಂದ ಗೋವಿಂದ ಅಂತಿದ್ದಾರೆ. ಹಾಗಾದರೆ ನಿಜಕ್ಕೂ ಸ್ವಾಹ ಮಾಡಲಿಕ್ಕೆ ಹೊರಟಿದೆಯಾ ರಾಜ್ಯ ಸರ್ಕಾರ ಎಲ್ಲ ಪಾರ್ಕ್ಗಳನ್ನು ಅನ್ನೋದು ಈಗ ಸ್ಥಳೀಯರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ ಅಷ್ಟೇ. ಅದು ಎಲ್ಲದಕ್ಕೆ ತಗೊಂಡ್ಕೊಳ್ಬೇಕು ಅಂತಿಲ್ಲ. ಸರ್ಕಾರದ ಸಂಸ್ಥೆಗಳು ಸರ್ಕಾರದ ಅಂತ ಅಗತ್ಯ ಇದ್ರೆ ಮಾತ್ರ ತಗೊಳ್ತಕ್ಕಂಥದ್ದು ಅಂತ ಇದೆ. ಅದನ್ನು ಕೂಡ ಅದಕ್ಕೊಂದು ನ್ಯಾಯ ಪ್ರಕ್ರಿಯೆ ಎಲ್ಲ ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಅಭಿವೃದ್ಧಿ ಎಲ್ಲೆಲ್ಲೋ ಪ್ರಾಜೆಕ್ಟ್ಸ್ಗೆ ಸ್ವಲ್ಪ ತಡ ಆಗಿರ್ತಕ್ಕಂಥದ್ದು ಬಂದಿರ್ತಕ್ಕಂಥ ಮಾಹಿತಿ ಮೇಲೆ ಮಾಡಿದ್ದಾರೆ ಅಷ್ಟೇ.